ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಅಗದಿ ಸಿಂಪಲ್ ಆಗಿರುವಂತಹ ಮಕಾನ ಖೀರನ್ನ ಯಾವ ರೀತಿ ಮಾಡೋದು ಅಥವಾ ಮಕಾನ್ ಮಲೈನ ಅಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ಒಂದು ಬಾಳಿಗೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಬಾದಾಮಿನ ಹಾಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದನ್ನು ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಸ್ವಲ್ಪ ಈ ತುಪ್ಪದಲ್ಲೇ ಕರ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ಕಲರ್ ಬಂದರೆ ಸಾಕಾಗತ್ತೆ ನೋಡಿರಿ. ಇವಾಗ ಒಂದು ಪ್ಲೇಟ್ಗೆ ನಾನು ತಣ್ಣಗೆ ಹಾಕಕ್ಕೆ ಇಟ್ಕೊಳ್ತೀನಂತ ಸ್ವಲ್ಪ ಆರ್ಲಿದೆ. ಹಂಗೆ ನಾನು ಒಂದು 2 ಕಪ್ನಷ್ಟು ಅದೇ ತುಪ್ಪದಲ್ಲಿ ಈ ಒಂದು 2 ಕಪ್ನಷ್ಟು ನಾನು ಮಕಾರನ ಹಾಕ್ಕೊಂಡು ಬಿಟ್ಟು ಇದನ್ನು ಸ್ವಲ್ಪ ಚಂದಾಗ ರೋಸ್ಟ್ ಮಾಡಿ ಹುರ್ಕೊಳ್ಳಾಕತ್ತೀನಿ ನೋಡಿರಿ. ಸ್ವಲ್ಪ ಇದು ಕೆಂಪಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕಾಗತ್ತೆ. ಸೊ ನೋಡತ್ತಿರಲ್ಲ ಇಷ್ಟ ಆಗೈತಿ, ಸಾಕಾಗತ್ತೆ. ಇವಾಗ ಅದರಲ್ಲಿ ಒಂದು ಅರ್ಧದಷ್ಟು ನಾನು ತಗೊಳ್ಳಾಕತ್ತೀನಿ. ಇದನ್ನು ನಾನು ಬಾದಾಮಿ ಮತ್ತು ಮಕಾರನ ಪೌಡ್ರ್ ಮಾಡಿ ತಗೊಳ್ತೀನಂತ. ಹಂಗೆ ಇಷ್ಟು ಮಕಾರನ ಒಂದು ಕಪ್ನಷ್ಟು ನಾನು ಇದೇ ಬಾಳಿಗೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇಷ್ಟು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಕುದಿಬೇಕಾಗತ್ತೆ. ಇವಾಗ ಒಂದು ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಪೂರ್ತಿ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಕುದಿಸ್ಕೋತಾ ಇರೋಣತ್ತೆ. ಸೊ ನಿಮ್ಗೆ ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ಇನ್ಸ್ಟೆಂಟಾಗಿ ಕೂಡ ನೀವು ಈ ಮಕಾನನ ಖೀರ್ ಮಾಡ್ಕೋಬೋದು ಅಥವಾ ಮಕಾನ ಪಾಯಸ ಅಂತಾದರೂ ಕರಿಬೋದು, ಮಕಾನ ಮಲಾಯ್ ಅಂತಲೂ ಕೂಡ ಕರಿಬೋದು ನೋಡಿರಿ. ಸೊ ಈ ಸ್ವೀಟನ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ಹಂಗೆ ಈ ಕಡೆ ನಾನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಸೊ ಬಾದಾಮಿ ಮತ್ತು ಮಕಾನನ ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ಗಂಟು ಆಗದೇ ಇರೋ ಥರ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕಾಗತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಇದನ್ನು ಪೂರ್ತಿ ನಾನು ಸ್ವಲ್ಪ ಗಂಟಾಗಲ್ದಂಗೆ ಈ ರೀತಿ ಚೆನ್ನಾಗಿ ತಿಕ್ಕಾಗಿ ಕ್ರೀಮಿಯಾಗಿ ಬರುತ್ತೆ ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬೋದು. ಏನು ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿರಿ ಇದು. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಂಗೆ ಮೇಲ್ಗಡೆ ಸ್ವಲ್ಪ ಕಲರ್ಗೆ ನಾನು ಈ ಕೇಸರನ್ನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳತ್ತೀನಿ. ಹಂಗೆ ಒಂದು ಸ್ವಲ್ಪ ಹೆಸರನ್ನು ಕೂಡ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕ್ರೀಮಿಯಾಗಿ ಬರಬೇಕು ನೋಡಿರಿ. ಕ್ರೀಮಿಯಾಗಿ ಸ್ವಲ್ಪ ತಿಕ್ಕಾಗಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಖೀರು. ಹಾಗೆ ನೀವು ಇದನ್ನು ಸ್ವಲ್ಪ ಕೋಲ್ಡ್ ಮಾಡಿಕೊಂಡು ಸ್ವಲ್ಪ ತಿಂದರೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ಇವಾಗ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗತ್ತೆ. ಸೊ ಇವಾಗ ಮೇಲ್ಗಡೆ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ಳತ್ತೀನಿ. 1 ಚಮಚದಷ್ಟು ಏಲಕ್ಕಿ ಪುಡಿ ಕುಟ್ಟಿ ಪುಡಿ ಮಾಡಿದಂಥದ್ದು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅಂತಂದ್ರೆ ಈ ಮಕಾನ ಮಲಾಯ್ ರೆಡಿ ಆಗ್ತೈತಿ. ಸೊ ಅಗದಿ ಮನೆಯ ಮಂದಿ ಎಲ್ಲರೂ ಕೂತು ಸವಿಬೋದು ನೋಡಿರಿ. ಇನ್ಸ್ಟೆಂಟಾಗಿ ಕೂಡ ನೀವು ಈ ಸ್ವೀಟ್ನ ಮಾಡ್ಕೊಂಡು ತಿನ್ಬೋದು. ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿದ್ದರೆ ಮರಿದ ಈ ಸ್ವೀಟ್ನ ಮನ್ಯಾಗ ನೀವು ಮಾಡಿರಿ. ಸೊ ಮೇಲ್ಗಡೆ ಸ್ವಲ್ಪ ಅಲಂಕಾರಕ್ಕೆ ನಾನು ಬಾದಾಮಿನ ಫ್ರೈ ಮಾಡಿ ಮೇಲ್ಗಡೆ ಹಾಕ್ಕೊಂಡಿದ್ದೆ. ನೋಡೋಕ್ಕೂ ಭಾಳ ಚಂದ ಅದ, ಹಂಗೆ ಟೇಸ್ಟು ಮಾತ್ರ ಅನ್ನವತ್ತದ. ಒಂದು ಬೌಲ್ಗೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಂತ. ಸೊ ನೋಡಕತ್ತಿರಲ್ಲ ಒಂದು ಬೌಲ್ಗೆ ನಾನು ಈ ರೀತಿನ ಹಿಂಗೆ ಸರ್ವ್ ಮಾಡಿಕೊಂಡು ಇಡ್ತೀನಂತ. ಸೊ ಇದನ್ನು ನೀವು ತಣ್ಣಗೆ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಬಿಸಿಯಾಗಿ ತಿಂತಾಯಿದ್ರೆ ಅದನ್ನು ತಿನ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತೆ ತಡ ಮಾಡ್ತೀರಿ ನೀವು ಈ ಮಲಾಯ್ ಮಕಾನ ಖೀರ್ನ ಒಂದ್ಸಲ ಮನ್ಯಾಗ ಮಾಡಿ ನೋಡಿರಿ. ಸೊ ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.